ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಈ ವಿಡಿಯೋ ಬಂದು H&M ಅಲ್ಲಿ ಆಫರ್ ಇತ್ತು ಬೇಸಿಕಲಿ. ಅದರಿಂದ ಏನು ಮಾಡಿದೆ, ಇದು ಒಂದು ಲಾಸ್ಟ್ 2 ಮಂತ್ಸಿಂದ ಆರ್ಡರ್ ಮಾಡಿರೋ ಬಟ್ಟೆಗಳು. ಸೊ ನಾನು ಊರಲ್ಲಿ ಇದ್ದಿದ್ದರಿಂದ ಎಲ್ಲ ಬ್ಯಾಂಗ್ಳೂರು ಅಡ್ರೆಸ್ಗೆ ಆರ್ಡರ್ ಮಾಡಿದ್ದೆ. ಸೊ ಅದಕ್ಕೆ ಇಲ್ಲಿ ಬಂದಮೇಲೆ ಎಲ್ಲ ಒಟ್ಟಿಗೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಹೆಂಗಿದೆ ಅಂತ ನಾನು ಇನ್ನೂ ನೋಡಿಲ್ಲ. ಒಂದಷ್ಟು ನನಗೆ ಬಟ್ಟೆಗಳು ತೊಗೊಂಡಿದ್ದೀನಿ, ಅಥವಾ ಒಂದಷ್ಟು ಆಕ್ಸಸರೀಸ್ ತೊಗೊಂಡಿದ್ದೀನಿ. ಇನ್ನೊಂದಷ್ಟು ಪಾಪಗೆ ಜಾಸ್ತಿ ಆ್ಯಕ್ಚುಲಿ ತೊಗೊಂಡಿರೋದು. ಸೊ ನೆಕ್ಸ್ಟ್ ಒಂದು 3 to 6 ಮಂತ್ಸ್ವರೆಗೂ ಬಟ್ಟೆಗಳು ತೊಗೊಂಡು ಟೆನ್ಷನ್ ಇಲ್ಲದೆ ಇರೋ ಥರ ಎಲ್ಲದು ಸೇರಿಸಿ 2 ಡಿಫ್ರೆಂಟ್ ಸೈಜಸ್ ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವ್ದು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಂಡ್ವರೆಗೂ ವೀಡಿಯೋನ ನೋಡಿ. ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಇದು ನನ್ನ ಫಸ್ಟು ಹಾಲ್ ವಿಡಿಯೋ, ಅದು ಪ್ರಾಪರ್ ಹಾಲ್ ವಿಡಿಯೋ. ಸೊ ಅದು ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ನನಗೆ ಹೆಂಗೆ ಗೊತ್ತು ಹಂಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟ್ ಈ ಪ್ಯಾಕೇಜ್ ಓಪನ್ ಮಾಡೋಣ. ಈ ಪ್ಯಾಕೇಜಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಓಪನ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳ್ತೆ ಅನಿಸುತ್ತೆ ಇದೆಲ್ಲ ಮೋಸ್ಟ್ಲಿ. ಓಕೆ, ಸೊ ಇನ್ನೊಂದೇ H&M ಅಲ್ಲಿ ಪ್ಯಾಕೇಜಸ್ ನನಗೆ ಇಷ್ಟ ಅಂದರೆ, ಸೊ ಎಲ್ಲದನ್ನು ಈ ಥರ ಪೇಪರ್ ಕವರ್ಗಳಲ್ಲಿ ಕಳಿಸಿರ್ತಾರೆ ಪಾರ್ಸಲು, ವಿಚ್ ಇಸ್ ಗುಡ್. ಯಾರಿಗೆ ಪೇಷನ್ಸಿಂದ ಪಾರ್ಸಲ್ ಓಪನ್ ಮಾಡುವಷ್ಟು ಪೇಷನ್ಸ್ ಯಾರಿಗಿದೆ? ಮತ್ತು 2 ಮಕ್ಕಳಾಗಿದ್ದಾರೆ, ಆದರೂ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಪೇಷನ್ಸ್ ಹಾಕಿ ಮಾಡೋಷ್ಟು ಅದಕ್ಕೆ ಎರ್ದಾಗ್ತಾಯಿದ್ದೀನಿ. ಸೊ ಇದು ಹೆಂಗಿದೆ ಅಂತ ನಾನು ಇಮೇಜ್ ಆ್ಯಡ್ ಮಾಡ್ತೀನಿ. ಸೊ ಇದು ನನಗೆ ಅಂತ ತೊಗೊಂಡಿರೋದು. ಇದು ಯಾವತ್ತಾದ್ರೂ ಹಾಕ್ಕೊಂಡಾಗ ಇವಾಗ ಹಾಕ್ಕೊಂಡು ವೀಡಿಯೋನ ಹಾಕೋದಿಲ್ಲ. ಇಟ್ ಲುಕ್ ಸೋ ನೈಸ್. ಕ್ಯಾಮ್ರಾದಾಗ ಸಗದಾಗಿ ಕಾಣಿಸ್ತಾ ಇದೆ. ಸೊ ಇದು ಶರ್ಟು. ಸೊ ಇವಾಗ ನಾನು ಫೀಡ್ ಮಾಡ್ತಿರೋದ್ರಿಂದ ಜಾಸ್ತಿ ಇವಾಗ ನಾನು ತೊಗೊಳ್ಳೋದು ಶರ್ಟ್ ಥರ, ಅಂದರೆ ಓಪನ್ ಮಾಡೋ ಥರ ಅದೇ ತೊಗೊಳ್ಳೋದು ಜಾಸ್ತಿ ಇವಾಗ ಸದ್ಯಕ್ಕೆ. ಯಾಕಂದರೆ ನಂದು ಸಪ್ರೇಟಾಗಿ ಫೀಡಿಂಗ್ ವೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಥವಾ ಅದೆಲ್ಲ ಅಷ್ಟೊಂದು ಡಿಸೈನ್ಸು ಚೆನ್ನಾಗಿ ಕ್ವಾಲಿಟೀಸು ಆ ಥರ ಎಲ್ಲ ಸಿಗೋದಿಲ್ಲ. ಅದು ಸಿಕ್ಕಿದ್ರೂ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೆ ನಾರ್ಮಲ್ ಬಟ್ಟೆಗಳನ್ನ ಈ ಥರ ಓಪನ್ಸ್ ಇರೋದನ್ನ, ಈ ಥರ ಬಟನ್ಸ್ ಇರೋ ಬಟ್ಟೆಗಳನ್ನ ತೊಗೊಂಡು ಅದನ್ನೇ ಆಮೇಲೂ ಹಾಕೋಬೋದು, ಇವಾಗಲೂ ಹಾಕೋಬೋದು ಅನ್ನೋ ಥರ ನಾನು ಆರ್ಡ್ರ್ ಮಾಡ್ತೀನಿ ಯೂಶಲಿ. ಸೊ ಇದಕ್ಕೆ ಸ್ಕರ್ಟ್ ಇದೆ. ಸೊ ಇದು ಓವರ್ ಆಲ್ ಇಮೇಜ್ ಹೆಂಗೆ ಬರುತ್ತೆ ಮತ್ತು ಪ್ರೈಸ್ ಎಷ್ಟು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಇದು ಒಂದು ಓಕೆ, ಇದೊಂದು ಟಿ ಶರ್ಟು. ಸೊ ಇವಾಗ ಯಾಕೋ ಓವರ್ ಸೈಜ್ಡ್ ಟಿ ಶರ್ಟ್ ಅಂದರೆ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಅದರದ್ದು ಇರಲಿಲ್ಲ, ಚೆನ್ನಾಗಿರೋದಿರಲಿ ಅಂತ ತರಿಸಿದ್ದೀನಿ. ಸೊ ನೋಡೋಣ ಯಾವಾಗ ಹಾಕ್ಕೊಳ್ಳೋದು ಏನು ಅಂತ. ನೋಡೋಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. H&M ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ನಾನೇನು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಿಲ್ಲ ಬೈದಗೆ. ಸೊ ಇದು ಫೋಕಸ್ ಹೆಂಗಾಗ್ತಿದೆ, ನನಗೆ ಫೋಕಸ್ಸು ಅಲ್ಲ ಹೆಂಗಾಗ್ತಿದೆಯೋ ಗೊತ್ತಿಲ್ಲ, ಹೆಂಗೆ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಕಲರ್ಸು. ಸೊ ಇದು ವಂಜಿ, ಫಸ್ಟ್ ವಂಜಿ ನನ್ನ ಮಗಳಿಗೆ ಹುಡುಗಿರ ಥರ ಸ್ಟೈಲ್ ಇರೋ ವಂಜಿ ಆರ್ಡರ್ ಮಾಡಿರೋದು. ಮೈ ಗಾಡ್, ನಾನು ಯಾವಾಗಲೂ ಶಾಪ್ಗೆ ಹೋಗ್ಬೇಕಾದ್ರೆ ಇಲ್ಲಾಂದರೆ ಶಾಪಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಅನ್ಕೋತಿದ್ದೆ, ಅಯ್ಯೋ ಹೆಣ್ಮಗು ಆಗಬಾರ್ದಾಗಿತ್ತ ನನಗೆ, ಅಯ್ಯೋ ಹೆಣ್ಮಗು ಇರಬಾರ್ದಾಗಿತ್ತಾ ಅಂತ. ಅಷ್ಟು ಕ್ಯೂಟ್ ಬಟ್ಟೆಗಳಿರ್ತಿದ್ದವು. ಸೊ ಇವಾಗ ನಾನೇ ಆರ್ಡ್ರ್ ಮಾಡೋ ಥರ ಆಗಿದ್ದೀನಿ. ಸೊ ಐ ಕ್ಯಾನ್ ಬೈ ನೌ. ಇದು ಬಟ್ಟೆ ಚೆನ್ನಾಗಿದೆ, ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಒಂದು ಎಷ್ಟು ಮಂತ್ಸ್ದಪ್ಪ, ಇದು 2 to 4 ಮಂತ್ಸ್ ಅಂತ ಇದೆ. ಸೊ ಇವಾಗ ಆ್ಯಕ್ಚುಲಿ ಹಾಕ್ಬೋದು ಅವಳಿಗೆ, ಬಟ್ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಈಗ ಹಾಕೋದಿಲ್ಲ ನಾನು. ಓಕೆ, ನಾನು ಆಗಲೇ ತೋರಿಸಿದಂಗೆ ಅದು ಸೇಮ್ ಟಾಪ್ಗೆ ಇದು ಸ್ಕರ್ಟು. ಸೊ ಮ್ಯಾಚಿಂಗು. ಈ ಥರ ಕಾಣಿಸುತ್ತೆ ಇದು. ಸೊ ಸ್ವಲ್ಪ ನೀ ಲೆಂತ್ ಇದೆ.
ಸೊ ನಾನು ಫುಲ್ ಶಾರ್ಟ್ಸ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ, ಸೊ ಅದಕ್ಕೆ ಸ್ವಲ್ಪ ನೀಟ್ ಮಾಡ್ಕೊತೀನಿ. ಸುಮ್ಮನೆ ಈ ಥರ ಟೈಮ್ ಮಾಡೋದು. ಇಲ್ಲಿ ಸ್ಲಿಟ್ ಇದೆ ಓಪನ್ನು. ಚೆನ್ನಾಗಿದೆ, ನೋಡೋಣ ಲುಕ್ ಹೆಂಗೆ ಬರುತ್ತೆ ಅಂತ. ಜಾಸ್ತಿ ಬಟ್ಟೆಗಳಿದೆ, ಅದಕ್ಕೆ ತುಂಬ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಎಲ್ಲ ಬಟ್ಟೆನೂ. ಇನ್ನೊಂದು ಮೋಸ್ಟ್ ವೆಯ್ಟೆಡ್ ಕ್ಲಾತ್, ಮೋಸ್ಟ್ ವೆಯ್ಟೆಡ್ ಬಟ್ಟೆ. ಮೈ ಗಾಡ್, ಸಕ್ಕತ್ತಾಗಿದೆ ಇದು. ನೋಡೋಣ, ಹಾಕಿರೋದು ಅವಾಗ ಫೋಟೋಸ್ ಹಾಕ್ತೀನಿ ಫ್ಯೂಚರಲ್ಲಿ, ವೀಡಿಯೋಸು ಅಥವಾ ಫೋಟೋಸ್ ಏನಾದರೂ ಹಾಕ್ತೀನಿ ನನ್ನ ಚಾನಲಲ್ಲಿ. ಫಸ್ಟ್ ಗರ್ಲ್ ಡ್ರೆಸ್ ತೊಗೊಂಡಿರೋದು ನಮ್ಮ ಪಾಪಗೆ. ಇದು ಕರೆಕ್ಟ್ ಆಗುತ್ತೆ ಸೈಜು ಅನಿಸುತ್ತೆ. ಒಂದ್ಸಲ ಹಾಕಿ ಫೋಟೋಶೂಟ್ ಮಾಡೋಣ, ನೋಡೋಣ. ಓಕೆ, ಮುಗಿತದು. ಇವಾಗ ಇನ್ನೊಂದು ಓಪನ್ ಮಾಡ್ತೀನಿ. ಇದು ಸ್ವಲ್ಪ ಜಾಸ್ತಿ ನಂದೇ ಇರುತ್ತೆ. ಸೊ ಈ ಥರ ಟಿ ಶರ್ಟ್ಸ್ಗಳು ಮಾಡಿದ್ದೀನಿ. ಬೇಸಿಕ್ಸ್ ಫುಲ್ ಸ್ಲೀವ್, ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಬಟ್ಟೆ. ಇದು ಫುಲ್ ಸ್ಲೀವ್ ಟಿ ಶರ್ಟ್ಸ್ಗಳು ಇರಲಿಲ್ಲ, ಅದಕ್ಕೆ ಅಂದ್ಕೊಂಡು ಓಕೆ ಮಾಡೋಣ ಅಂತ ಮಾಡಿದ್ದೀನಿ. ಅದೇ ಥರದ್ದು ಡಿಫ್ರೆಂಟ್ ಕಲರ್ಸ್ ಮಾಡಿದ್ದೀನಿ. ಸೊ ಇದು ಒಂದು ಬ್ಲ್ಯಾಕ್, ಅದು ಗ್ರೇ. ಸೊ ಈ ಬೇಸಿಕ್ ಟಿ ಶರ್ಟ್ಸು ಪೇರ್ ಮಾಡೋವಾಗ ಅಥವಾ ಸ್ಟೈಲ್ ಮಾಡೋವಾಗ ಯಾವುದ್ರ ಜೊತೆ ಬೇಕಾದರೂ ಸ್ಟೈಲ್ ಮಾಡ್ಬೋದು. ಸೊ ಇದು ಔಟ್ ಆಫ್ ಫ್ಯಾಷನ್, ಯಾವಾಗಲೂ ಹೋಗೋದಿಲ್ಲ, ಯಾವಾಗಲೂ ಟ್ರೆಂಡಲ್ಲಿ ಇರುತ್ತೆ ಅಥವಾ ಯಾವಾಗಲೂ ಹಾಕೋಬೋದು. ಈ ಥರ ಒಂದು ಸ್ಲಿಟ್ಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ಒಂದು ಮೇಲ್ಗಡೆ ಜಾಕೆಟ್ ಥರ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈ ಥರ. ಓಕೆ, ಇನ್ನೊಂದು ಓವರ್ ಸೈಜ್ ಟಿ ಶರ್ಟು. ಹಿಂದ್ಗಡೆನೂ ಪ್ರಿಂಟ್ ಇದೆ, ಮುಂದೆನೂ ಪ್ರಿಂಟ್ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ನಾನಿನ್ನು ಟ್ರಯಲ್ ಮಾಡಿ ಯಾವುದು ಸೈಜ್ ಫಿಟ್ಟಿಂಗ್ ಬರಲ್ಲ ಅದೆಲ್ಲ ಎಕ್ಸ್ಚೇಂಜು ಅಥವಾ ಔಟ್ ಆಫ್ ಸ್ಟಾಕ್ ಇದ್ದರೆ ರಿಟರ್ನ್ ಮಾಡಿಬಿಡ್ತೀನಿ. ಸೊ ಆವಾಗಿಂದ ನಾನು ಮುಖದಲ್ಲಿ ನಗುನೇ ನೋಡ್ತಿದ್ದೀರಾ ಅನಿಸುತ್ತೆ, ಬಿಕಾಸ್ ಐ ಆಮ್ ಹ್ಯಾಪಿ. ಯಾರಿಗಿಷ್ಟ ಇಲ್ಲ ಬಟ್ಟೆ ಓಪನ್ ಮಾಡೋದು, ಹೊಸ ಬಟ್ಟೆ ನೋಡೋದು. ಓಕೆ, ಸೊ ಈ ಥರದ್ದು 3/4 ಈ ಥರ ಲೆಗ್ಗಿಸ್ ಇರಲಿಲ್ಲ ನನ್ನ ಹತ್ರ, ಸೊ ಅದಕ್ಕೆ ಅದೊಂದು ಆರ್ಡರ್ ಮಾಡಿದ್ದೀನಿ. ಅದಾದಮೇಲೆ ಶಾರ್ಟ್ಸು. ದೊಡ್ಡದಾಗುತ್ತೆ ಇದು ನಂಗೆ ಸೈಜು, ಬಟ್ ಶಾರ್ಟ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಲೈಟಾಗಿದೆ. ಮೋಸ್ಟ್ ದೊಡ್ಡದಾಗುತ್ತೆ ಇದು, ರಿಟರ್ನ್ ಮಾಡಬೇಕು ಅನಿಸುತ್ತೆ. ಅದು ಕೂತ್ಕೊಳುತ್ತಾ ಇಳಿಸಿ. ಇದು ಇನ್ನೊಂದು ಬೇಸಿಕ್ ಟಿ ಶರ್ಟು. ಸೊ ಇದ್ರದ್ದು ಕ್ಲಾತ್ ಒಂದು ಸ್ವಲ್ಪ ಕಾಟನ್ ಇದೆ, ಅದ್ರ ಥರ ಅಷ್ಟೊಂದು ಎಕ್ಸ್ಪಾಂಡಬಲ್ ಇಲ್ಲ, ಸ್ವಲ್ಪ ಲೈಟ್ ಇಲ್ಲ, ಚೆನ್ನಾಗಿದೆ. ಇದು ನಾನು ಆಫೀಸ್ಗೆ ಹಾಕ್ಕೊಂಡು ಹೋಗೋಕೆ ಅಂತ ಮಾಡಿರೋದು. ಅದ್ರ ಜೊತೆಗೆ ಯು ಕ್ಯಾನ್ ಫೀಡ್ ಆಲ್ಸೋ. ಸೊ H&Mದು ಫೀಡಿಂಗ್ ವೇರ್ಸ್ ಮತ್ತು ಸಕ್ಕತ್ತಾಗಿದೆ. ನಾನು ಜಾಸ್ತಿ ತೊಗೊಳಲ್ಲ, ಬಿಕಾಸ್ ನಾರ್ಮಲಾಗಿ ಅದು ಹಾಕೊಳಕ್ಕಾಗಲ್ಲ ಅಂತ. ಬಟ್ ಡಿಸೈನ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಯು ಕ್ಯಾನ್ ವೇರ್ ಇಟ್ ನಾರ್ಮಲಿ ಆಲ್ಸೋ. ಸೊ ಇಲ್ಲಿ ನೋಡಿದ್ರೆ ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಥರ ಇದೆ ಇದು. ಸೊ ಇಲ್ಲಿ ಸಿಟ್ಟಿದೆ ಅಲ್ಲ, ಸೊ ಇದನ್ನು ಹಿಂಗೆ ಎತ್ತಿ ಫೀಡ್ ಮಾಡ್ಬೋದು, ಫೀಡ್ ಮಾಡೋದು. ಚೆನ್ನಾಗಿದೆ. ಸೊ ಈ ಫೀಡಿಂಗ್ ವೇರ್ಸಲ್ಲಿ ಯಾವಾಗೂ ನೀವು ತೊಗೋಬೇಕು ಅಂದರೆ ಜಿಪ್ ಇಲ್ಲದೇ ಇರೋದು ತೊಗೊಳ್ಳಿ. ಬಿಕಾಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಏನು ಅಂದರೆ, ಜಿಪ್ ಇರೋದು ತೊಗೊಂಡ್ರೆ ಫೀಡ್ ಮಾಡೋವಾಗ ಪಾಪಗೆ ಮುಖಕ್ಕೆ ಚುಚ್ಚೋ ಚಾನ್ಸಸ್ ಇರುತ್ತೆ, ಅಥವಾ ಜಿಪ್ ಇರೋದ್ರಿಂದ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ. ಸೊ ಜಿಪ್ ಇಲ್ಲದೇ ಇರೋದು ಈ ಥರದ್ದೇ ತೊಗೊಂಡು ಚೆನ್ನಾಗಿರುತ್ತೆ. ಸೊ ಇದೊಂದು ಟ್ರೌಸರ್ಸು, ನಿಮ್ಗೆ ಫುಲ್ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನನಗೆ, ಈ ಥರ ಇದೆ. ಸೊ ಇದಕ್ಕೆ ಬ್ಲ್ಯಾಕ್ ಟಾಪ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಇದನ್ನು ಆಗುತ್ತಾ ಇಲ್ಲ ಗೊತ್ತಿಲ್ವಲ್ಲ, ಆಗ್ಬೋದು ಅನಿಸುತ್ತೆ. ಓಕೆ, ಟ್ರೈ ಮಾಡಿ ನೋಡೋಣ. ಕ್ಲಾತ್ ಚೆನ್ನಾಗಿದೆ ಒಂಥರ. ಸೊ ಇದು ಫುಲ್ ಇಮೇಜಸ್ಸು, ಬಟ್ ಇಲ್ಲಿ ತೋರಿಸಿದ್ರೆ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಹೆಂಗಿರುತ್ತೆ ಅಂತ ನಾನು ಹಾಕ್ತೀನಿ ಇಮೇಜು ಸ್ಕ್ರೀನ್ ಮೇಲೆ.
ಓಕೆ. ಸೊ ನೆಕ್ಸ್ಟ್ ನಾನು ಬಂದು ಈ ಥರ ಟಾಪ್ ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ. ಸೊ ಈ ಬೇಸಿಕ್ಸ್ ಎಲ್ಲ ಏನು ತೊಗೊಂಡಿದ್ದೀನಿ, ಸೊ ಇದನ್ನೆಲ್ಲ ಯಾವುದ್ರ ಜೊತೆ ಬೇಕಾದರೂ ಸ್ಟೈಲ್ ಮಾಡ್ಬೋದು. ಸೊ ಈ ಥರದ್ದು ಇಟ್ಕೋಬೇಕು ಯಾವಾಗಲೂ ನಾವು, ಅದಕ್ಕೆ ಈ ಥರದ್ದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೀವು ಕಂಫರ್ಟಬಲ್ ಇಲ್ಲ, ಸ್ವಲ್ಪ ಜಾಸ್ತಿ ಡೀಪ್ ಇರೋ ಬಟ್ಟೆಗಳು ಅದರದ್ದೆಲ್ಲದು ಹಾಕೋಬೋದು. ಚೆನ್ನಾಗಿದೆ. ಮತ್ತು ಇವಾಗ ಜಾಸ್ತಿ ನಂದೇ ತೋರಿಸಿದ್ರಿಂದ ನಂದೇ ಇನ್ನೊಂದು ಸ್ವಲ್ಪ ಇದೆ ತೋರಿಸ್ತೀನಿ. ಸೊ ಇದಿಷ್ಟು. ಸೊ ಇದು ಸಂಜು ಆ್ಯಕ್ಚುಲಿ ಮೇಲ್ಗಡೆ ಮೇನ್ ಕವರ್ ಓಪನ್ ಮಾಡಿದ್ದಾನೆ. ಏನವಿ ಹಾಂ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಯೂಟ್ಯೂಬ್ಗೆ ಹಾಕೋಕ್ಕೆ. ಲೈಟು ಇದೆ. ಹಾಯ್ ಮಾಡ್ತೀಯಾ? ಬಾ, ಕಾಣಿಸ್ತಿಲ್ಲ ನೀನು. ಮಾಡು. ಹಾಯ್. ಏನು ಇಟ್ಕೊಂಡ್ರೆ ನಿನ್ನ ಕೈಯಲ್ಲಿ? ನೋಡು, ತೋರ್ಸು ತೋರ್ಸು ಹೆಂಗಿದೆ ಜೆ ಸಿ ಬಿ ನಿಂದ? ಕಿತ್ತೋಗಿದ್ಯಾ? ಓಕೆ. ನೋಡಿಲ್ಲ, ಇಬ್ರು ಸೇಮ್ ಸೇಮ್ ಇಲ್ಲ. ಎಲ್ಲ ಅವಿ ಕೆಳಗಡೆ ಇಳಿಸು ಕೈನ, ಕೆಳಗಡೆ ಇಳಿಸು ಕೈನ. ಓಕೆ ಹೋಗು, ಅಮ್ಮ ವಿಡಿಯೋ ಮಾಡಬೇಕು. ಗೋ, ನಾನು ಮಾಡ್ತೀನಿ. ಬಾ ಮತ್ತೆ ನಿಂತ್ಕೊಳ್ಳಿ. ಓಕೆ, ನೆಕ್ಸ್ಟು ಒಂದಷ್ಟು ಆಕ್ಸರೀಸ್ನು ಮಾಡಿದ್ದೀನಿ. ಸೊ ಅದು ಒಂದಷ್ಟು ಇಯರಿಂಗ್ಸು ಮೋಸ್ಟ್ಲಿ. ಸೊ ತೋರಿಸ್ತೀನಿ ಒಂದೊಂದು ಯಾವ್ದು ಮಾಡಿದ್ದೀನಿ ಅಂತ. ಹೇಗೆ ಓಪನ್ ಮಾಡ್ತಿರೋದು. ಚೆನ್ನಾಗಿದ್ಯಾವಿ? ಏನೋ ತೋರಿಸೋಣ, ಕ್ಯಾಮ್ರಾ ತೋರಿಸೋಣ. ಇಲ್ಲಿ ಈ ಥರ ಇದೆ. ಓ ಸಕ್ಕತ್ತಾಗಿ ಮತ್ಯಾ ನೋಡಿ, ತೋರಿಸಿ ಕಾಣಿಸ್ತಿಲ್ಲ ಅವ್ರಿಗೆ. ಚೆನ್ನಾಗಿದೆಯಾ? ಓಕೆ, ಇದು ಓಪನ್ ಮಾಡೋಣ. ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ. ಒಂದ್ಸಲ ಹಾಕಿ ನೋಡ್ತೀನಿ ಹೆಂಗೆ ಕಾಣಿಸುತ್ತೆ. ರಿಟರ್ನ್ ಇಲ್ವೋ ಇದೆಯೋ ಇಲ್ವೋ ಗೊತ್ತಿಲ್ಲ ಆಕ್ಸೆಸರೀಸ್ ಮೇಲೆ. ಸುಮ್ಮನೆ ಹೆಂಗೆ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ನೋಡೋಕೆ ಒಂಥರ ಗ್ಲಾಸಿ ಲುಕ್ ಇದೆ, ಚೆನ್ನಾಗಿದೆ. ಗ್ಲಾಸಿ ಲುಕ್ ಇದೆ, ಅದಕ್ಕೆ ಗ್ಲಾಸಿ ಲುಕ್ ಇದೆ ಅಂತ ಹೇಳ್ತಾ ಇದ್ದೀನಿ. ಓಹ್, ತುಂಬ ದೊಡ್ಡದಾಯ್ತಿದು. ಸೊ ಇದು ಆಕ್ಸೆಸರೀಸ್ ಆರ್ಡರ್ ಮಾಡಬೇಕಾದ್ರೆ ಸೈಜೇ ಗೊತ್ತಾಗಲ್ಲ. ಯಾಕಂದರೆ ಅವರು ಎಷ್ಟೊಂದು ಮಾಡೆಲ್ಸು ಹಾಕೊಂಡಿರೋದೇ ತೋರಿಸೋದಿಲ್ಲ ಅವರು. ಸೊ ಅದಕ್ಕೆ ಅಷ್ಟೊಂದು ನೀಟಾಗಿ ಸೈಜ್ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆಯಾ? ದೊಡ್ಡದಾಗಿಲ್ವ ಅಮ್ಮಗೆ? ದೊಡ್ಡದಾಗಿದ್ಯಾ? ಚೆನ್ನಾಗಿದ್ಯಾ? ಸೊ ನೆಕ್ಸ್ಟ್ ಈ ಥರ ಒಂದಷ್ಟು ಸ್ಕಿನಿ ಜೀನ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಮತ್ತು ಇದು ವೈಲ್ಡ್ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಸೊ ಇವಾಗ ಅದೇ ಅಲ್ವಾ ಫ್ಯಾಷನ್ನು. ಸೊ ಅದಕ್ಕೆ ಅದು ಆರ್ಡ್ರ್ ಮಾಡಿದ್ದೀನಿ. ಈ ಥರದ್ದಿರಲಿಲ್ಲ ನನ್ನ ಹತ್ರ. ಸಖತ್ತಾಗಿದೆ. ಇದಕ್ಕೆ ಟೈಟಾಗಿರೋ ಟಾಪ್, ಜೀನ್ಸ್ ಟಾಪ್ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಲುಕ್ಕು. ಇಯರಿಂಗು ಕಿವಿಗೆ ಹಾಕೊಳ್ಳೋಕ್ಕೆ. ಓಕೆ, ನೆಕ್ಸ್ಟ್ ಇದು ಬ್ಯಾಗು. ಸೊ ಏನಾದರೂ ಟ್ರಾವೆಲ್ ಮಾಡೋವಾಗ ನನಗೊಂದು ಸೈಡ್ ಬ್ಯಾಗ್ ಬೇಕಿತ್ತು. ಸೊ ಈ ಥರದ್ದು ನೋಡ್ತಾ ಇದ್ದೆ ತುಂಬ ಕಡೆ. ಸೊ ಇಲ್ಲಿ ಇವಾಗ ಆಫರಲ್ಲಿ ಸಿಕ್ತು. ನಾನು ಅಂದ್ಕೊಂಡೆ ಓಕೆ ಆರ್ಡ್ರ್ ಮಾಡೋಣ ಅಂತ. ನಿಮಿಷ ತೋರಿಸ್ತೀನಿ. ಅವಿ ಹಾಕಿ ನೋಡೋಣ. ಇದು ಬ್ಯಾಗು ಹಾಕಿ ನೋಡೋಣ. ಬ್ಯಾಗು ವಾವ್, ಮಾತಾಡ್ಬಾರ್ದು. ಈ ವಿಡಿಯೋ ಮಾಡ್ತಿದ್ದೀನಿ, ಮಾತಾಡ್ಬಾರ್ದು. ಸಾಕತ್ತಾಗಿದೆ. ಎಸ್, ದೊಡ್ಡ ಪಾತ್ರ. ಅವಿ ಮಾತಾಡ್ಬಾರ್ದು, ಪಾಪ ಮಲಗಿದ್ದಾಳೆ. ಕ್ವಾಲಿಟಿ, ಸ್ಪೇಸು ಸ್ವಲ್ಪ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇಷ್ಟ ಆಯ್ತು ನನ್ನ ಬ್ಯಾಗು. ಸೊ ಯೂಶ್ವಲಿ ನಾನು ಮೊಬೈಲ್ಸ್ ಕ್ಯಾರಿ ಮಾಡುವಾಗ ಐ ಡೋಂಟ್ ಲೈಕ್ ಟು ಕ್ಯಾರಿ, ಅಂದರೆ ಕೈಯಲ್ಲಿ ಇಟ್ಕೊಂಡು ಹೋಗೋಕೆ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಅದಕ್ಕೆ ಇನ್ನೂ ಒಂದು ಬ್ಯಾಗ್ ಇದೆ ಮೊಬೈಲ್ಗೆ ಅಂತಲೇ ತೊಗೊಂಡಿದ್ದೀನಿ. ಸೊ ಇದು ಒಂದು ವೆಸ್ಟರ್ನ್ ವೇರ್ಸ್ಗೆ ಚೆನ್ನಾಗಿರುತ್ತೆ, ಅದು ಇನ್ನು ಇಂಡಿಯನ್ ವೇರ್ಸ್ಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡಿದೆ. ಒಂದು ಚಿಕ್ಕ ಪ್ಯಾಕೆಟ್ ಕೊಟ್ಟಿದ್ದಾರೆ, ಅದಾದಮೇಲೆ ಇದು ಕೊಟ್ಟಿದ್ದಾರೆ. ಸೊ ಇದು ಕ್ವಾಲಿಟಿ ಚೆನ್ನಾಗಿದೆ, ಇದು ಇಟ್ಕೊಳ್ಳೋಕ್ಕೆ ಇಟ್ಸ್ ಗುಡ್. ಪ್ರೈಸ್ ವರ್ತ್ ದ ಪ್ರೈಸ್.
ಸೊ ದೊಡ್ಡದು ಮಾಡ್ಕೋಬೋದು. ಆ್ಯಕ್ಚುಲಿ ಹುಡುಗ ಹುಡುಗಿ ಇಬ್ಬರು ಹಾಕೋಬೋದು ಅನ್ಸುತ್ತೆ ಬ್ಯಾಗ್ನ. ಸೊ ಓಕೆ, ನೆಕ್ಸ್ಟ್ ಒನ್ ಬಂದು ಈ ಥರ ಜಾಗರ್ಸ್ ಮಾಡಿದ್ದೀನಿ. ಇದು ದೊಡ್ಡದಾಗುತ್ತೆ ಅನಿಸುತ್ತೆ. ಇಷ್ಟು ದೊಡ್ಡ ಸೈಜ್ ಇದೆ. ನಾನು ಇಷ್ಟು ಲಾಂಗ್ ಇದೆ. ಸೊ ಅದೇ ಸೇಮ್ ಪ್ಯಾಟ್ರನ್ ನಾನು ಆಗಲೇ ತೋರಿಸಿದಲ್ಲ, ಸೇಮ್ ಅದೇ ಥರ ಜೀನ್ಸು. ಅದು ಬ್ಲೂ ಮತ್ತು ಇದು ಬ್ಲ್ಯಾಕಲ್ಲಿ ಮಾಡಿದ್ದೀನಿ. ಬಟ್ ಇದು ಒಂದು ಎಲಾಸ್ಟಿಕ್ ಇದೆ ಇಲ್ಲಿ, ಅದು ಅದರಲ್ಲಿ ಎಲಾಸ್ಟಿಕ್ ಇರಲಿಲ್ಲ. ಅದೇ ಡಿಫ್ರೆನ್ಸ್ ಎರಡಕ್ಕೂ. ಬಟ್ ಐ ಥಿಂಕ್ ಇದು ತುಂಬ ದೊಡ್ಡದಾಗುತ್ತೆ ಅನಿಸುತ್ತೆ ಇವರು. ಓಕೆ, ಲಾಸ್ಟ್ ಓಪನ್ ಮಾಡೋಣ ಬೇಗ. ಓಪನ್ ಮಾಡಬೇಕಾ? ಥ್ಯಾಂಕ್ ಯು. ಕಷ್ಟ ಆಗುತ್ತಾ? ಓಕೆ, ಕೈ ಎತ್ತು. ಇದೆಲ್ಲ ಪಾಪು ಬಟ್ಟೆ. ಮತ್ತೆ ಟೈಟ್ಸ್ ಆರ್ಡರ್ ಮಾಡಿದ್ದೀನಿ. ಒಂದು ಯೂಶಲಿ ಟಾಪ್ಸ್ ಹಾಕಿದ್ರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೀವು. ಯೂಶಲಿ ಟಾಪ್ಸ್ ಹಾಕಿದ್ರೆ ಈ ಥರ ಈ ಮಳೆಗಾಲ ಸೆಕೆಗಾಲಕ್ಕೆಲ್ಲ ನೋಡಿದ್ರೆ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದು ನೀಟಾಗಿ ಕಾಲು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಫುಲ್ಲು ಕಾಲು ಫುಲ್ ಕವರ್ ಆಗುತ್ತೆ. ಸಾಕ್ಸ್ ಹಾಕೋದೇನು ಬೇಕಾಗಿಲ್ಲ. ಸೊ ಈ ಥರದ್ದು ಹಾಕ್ಬಿಟ್ರೆ ಈ ಚಳಿಗಾಲಕ್ಕೆ ಅಥವಾ ಈ ಮಳೆಗಾಲ ಸ್ವಲ್ಪ ಚಳಿ ಇದೆಯಲ್ಲ, ಸೊ ಸ್ವಲ್ಪ ಬೆಚ್ಚಗಿರುತ್ತೆ. ಅದಕ್ಕೆ ಈ ಥರದ್ದು ಮಾಡಿದ್ದೀನಿ. ಅಂದರೆ ಟಾಪ್ಸ್ ಹಾಕಿದಾಗ ಅಥವಾ ಡ್ರೆಸ್ಗಳು ಬರುತ್ತಲ್ಲ ಇವಾಗ ಪಾಪುಗಳಿಗೆ, ಆ ಥರದ್ದು ಹಾಕಿದಾಗ ಒಳಗಡೆ ಟೈಟ್ಸ್ ಹಾಕೋಕ್ಕೆ. ಓಕೆ, ಸೊ ಅದೇ ಥರ ಇನ್ನೂ ಒಂದು 2 ಪ್ಯಾಂಟ್ ಥರ ಇದೆ. ಇದು ಟೈಟ್ಸೇ. ಸೊ ಅದು ಫುಲ್ ಕವರ್ ಇಲ್ಲ ಮತ್ತು ಅಷ್ಟು ಬಾಡಿ ಫಿಟ್ಟಿಂಗ್ ಇಲ್ಲ. ಇದು ಸ್ವಲ್ಪ ಲೂಸ್ ಬರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಆ ಥರದ್ದು ಇದು 2 ಮಾಡಿದ್ದೀನಿ. ಇದಕ್ಕೆ ಟಾಪ್ಗಳನ್ನೂ ಮಾಡಿದ್ದೀನಿ. ಸೊ ಅದಕ್ಕೆ ಮ್ಯಾಚಿಂಗ್ ಬಾಟಮ್ಸ್ ಇದು. ನಿಮಗೆ ಎತ್ಕೊಂತ್ಯಾ? ಇದೂ ಅಷ್ಟೇ ಸೇಮ್ ಬಾಟಮು, ಬೇರೆ ಥರ ಇದೆ ಕಲರು. ಅವಿ ಇದು 3ರಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ? ಇದು 3ರಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ? ಯಾವ್ದು ಇಷ್ಟ? ಯಾವ್ದು ಚೆನ್ನಾಗಿದೆ? ಏನಪ್ಪ ಅದು? ಹೇಳು, ಏನಿದು? ಇದು ಹೂವು ಬಟ್ಟೆ. ಇದು ಅದು ಹೇಳು. ಇದು ಪಿಂಕ್, ಇದು ಬ್ಲೂ, ಓಕೆ, ಇದು ಬ್ರೌನ್, ಪರ್ಪಲ್, ಇದು ಪರ್ಪಲ್. ವಾವ್ ಅವಿ, ಎಲ್ಲ ಬರುತ್ತೆ ನಿಮಗೆ. 2 ಪರ್ಪಲ್. ಇದು ಇದ್ರ ಮೇಲೆ ಇರೋ ಡಿಸೈನ್ ಬ್ಲೂ. ನಿಂತ್ಕೋಯ್ತು ಕಡೆ ತೋರಿಸಲ್ಲ. ಏನು ಗೊತ್ತಿಲ್ಲ, ನಾನು ನೋಡಬೇಕು. ಸೆಟ್ಗಳು ನಿಮಿಷ ತೋರಿಸ್ತೀನಿ. ಸೊ ಈ ಥರ ಟಾಪ್ ಬರುತ್ತೆ. ಈ ಟಾಪ್ಗೆ ಈ ಥರ ಪ್ಯಾಂಟ್ ಚೆನ್ನಾಗಿದೆ. ಇದೇನು ಕೊಡು, ಬೇರೆದು ಕೊಡು. ಥ್ಯಾಂಕ್ ಯು. ಇದು ಒಂದು ಚೆನ್ನಾಗಿದೆ, ಕ್ಯೂಟಾಗಿದೆ ಗುರು. ಎಲ್ಲ ಕೊಡಪ್ಪ. ಸೊ ಆ ವೈಟ್ಗೆ ಇದು ಬಾಟಮ್. ಇದು ಬಾಟಮು ಕೊಡಿ. ಇನ್ನು ಅದು ತೋರಿಸು, ಅದು ತೋರಿಸೋಣ. ಇದು ಒಂದು ಚೆನ್ನಾಗಿದೆ. ಇವಾಗ ಸ್ವಲ್ಪ ದೊಡ್ಡದಾಗ್ಬೋದು. ಅದು ಇನ್ನೂ ಒಂದು ಮಂತ್ ಆದಮೇಲೆ ಹಾಕ್ಬೋದು. ಐಸ್ ಕ್ರೀಮ್. ಏನಿದೆ ಇದ್ರ ಮೇಲೆ ಬಟ್ಟೆ ಮೇಲೆ ಇರೋದು? ಏ ಚೆನ್ನಾಗಿದೆ. ಬಟ್ಟೆ. ಥ್ಯಾಂಕ್ ಯು. ಈ ಥರ ಒನ್ಸೀಸ್ ಮಾಡಿದ್ದೀನಿ. 3 ಕಲರ್ಸ್ ಇದೆ. ಒಂದಿದು ಇಟ್ಕೊಂಡಿರ್ತೀಯಾ? ಕೊಡು, ನೆಕ್ಸ್ಟ್ ಒಂದು ಕೊಡು. ಇದು ಒಂದು
ಪಿಂಕ್ ಇದೆ, ಫುಲ್ ಪಿಂಕ್. ಸೊ ಇಲ್ಲಿ ಬಟನ್ಸ್ ಇದೆ ನೋಡಿ, ಈ ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಡೀಟೇಲಿಂಗ್ ಚೆನ್ನಾಗಿದೆ. ಸೊ ಇದು ಫುಲ್ ಒನ್ಸೀಸು, ಸ್ಲೀವ್ಲೆಸ್, ಏನು ಹಾಫ್ ಸ್ಲೀವ್ಸ್ ಬರುತ್ತೆ. ಇಲ್ಲಿ ಹಾಫ್ದು ನೀವರೆಗೂ ಪ್ಯಾಂಟ್ ಬರುತ್ತೆ. ಸೊ ನೀವು ಡೈಪರ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಬಟನ್ಸ್ ಇದೆ, ಇದನ್ನು ತೆಗೆದ್ಬಿಟ್ಟು ಡೈಪರ್ ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಕೊಡೋರಿ. ಓಕೆ, ನೆಕ್ಸ್ಟ್ ಇದು ವೈಟ್ ಇದೆ, ಬ್ಲೂ ಕಲರ್ದು ಫ್ಲವರ್ ಡಿಸೈನ್ ಏನೋ ಇದೆ, ಕ್ಯೂಟ್ ಇದೆ. ಹುಡುಗರು ಕೊಡಪ್ಪ ನೆಕ್ಸ್ಟ್, ಬೇಗ 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 ಬೇಗ. ನೆಕ್ಸ್ಟ್ ಇದು ಡ್ರೆಸ್ಸು, ನಾನು ಹೇಳಿದ್ನಲ್ಲ ಆ ಥರ ಟೈಟ್ಸ್ ಹಾಕೋಕ್ಕೆ ಅಂತ, ಇದಕ್ಕೆ ನಾನು ಆರ್ಡ್ರ್ ಮಾಡಿರೋದು. ಚೆನ್ನಾಗಿದೆ ಅಲ್ಲವೇ? ಚೆನ್ನಾಗಿದೆ ನೋಡು. ಹಾಂ, ಚೆನ್ನಾಗಿದೆ ಅಲ್ಲ ಪಾಪಗೆ? ಅವನೇ ಓಪನ್ ಮಾಡಬೇಕಂತೆ, ಎಲ್ಲ ಅವನೇ ಓಪನ್ ಮಾಡಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ತೆಗ್ದಾ? ಥ್ಯಾಂಕ್ ಯು ಮಗನೆ. ಸೊ ಸೇಮ್ ಅದೇ ಥರ ಒಂಜಿಲಿ 2 ಡಿಫ್ರೆಂಟ್ ಸೈಜಸ್ ಮಾಡಿದ್ದೀನಿ ನಾನು ಹೇಳ್ದಂಗೆ. ನೆಕ್ಸ್ಟ್ ಇನ್ನೂ ಒಂದು 6 ಮಂತ್ಸ್ ಬಟ್ಟೆ ತೊಗೊಳಂಗಿಲ್ಲ ಇವಾಗ ತೊಗೊಂಡ್ರೆ. ಸೊ ನಾನು ಆ ಥರ ಯಾವಾಗೂ ತೊಗೊಳ್ಳೋದು. ಸೊ ಈ ಥರ ಒಂಜೀಸ್ ಇದೆ. ಇದು ಸ್ವಲ್ಪ ನೆಕ್ಸ್ಟ್ ಸೈಜು. ಓಕೆ, ನೆಕ್ಸ್ಟು ನೆಕ್ಸ್ಟು ಓಪನ್ ಮಾಡು. ಥ್ಯಾಂಕ್ ಯು. ಇವೊಂದು ನೆಕ್ಸ್ಟ್ ಕ್ಯೂಟ್ ಡ್ರೆಸ್ಸು. ಈ ಥರ ಫುಲ್ ಸ್ಲೀವ್ ಬರುತ್ತೆ. ಅದಾದ್ಮೇಲೆ ಈ ಥರ ಕೆಳಗೆ ಡಿಸೈನ್ಸ್ ಇದೆ. ಸೊ ಇದೇ ಥರ ಡ್ರೆಸ್ಸು. ಇದ್ರ ಮೇಲೆ ಚೆರ್ರಿ ಡಿಸೈನ್ ಇದೆ, ಪಿಂಕ್ ಕಲರ್. ಸಖತ್ತಾಗಿದೆ ಡ್ರೆಸ್ಸು. ಇದು ಎಲ್ಲದು ದೊಡ್ಡ ಸೈಜ್ ಮಾಡಿದ್ದೀನಿ ನಾನು ಹೇಳ್ದಂಗೆ. ನೆಕ್ಸ್ಟ್ ಸೈಜು ನೋಡೋಣ. ಇದನ್ನೆಲ್ಲ ಯಾವಾಗ ಹಾಕ್ತೀನೋ ಅವಾಗ ಫೋಟೋ ಅಥವಾ ಇಮೇಜ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದೇನು ಹಾಫ್ ಆನ್ ಅವರ್ ಆಗುತ್ತೆ, 1 ಅವರ್ ಆಗುತ್ತೆ, ವಿಡಿಯೋ ಗೊತ್ತಿಲ್ಲ. ಎಲ್ಲರೂ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒನ್ ಬಂದು ಇದು ಸೇಮ್ ಅದೇ ಥರ ಡ್ರೆಸ್ಗಳಲ್ಲಿ ನೋಡು ಎಷ್ಟೊಂದಿದೆ. ಇದು ನೆಕ್ಸ್ಟ್ ಒನ್ ಬಂದು ಈ ಥರ ಡ್ರೆಸ್ಸು. ಮಾತಾಡಬಾರ್ದು ಅವಿ ವಿಡಿಯೋ ಮಾಡುವಾಗ. ಕತ್ರಿ ತೆಗಿಬೇಕಾ? ಹಂಗೆ ತೆಗಿಯೋಣ ತೆಗಿ. ಸೊ ಇದು 3 ಟಾಪ್ಸು. ಸೊ ಈ ಥರ ಇದೆ ನೋಡಿ, ಪ್ಲೈನ್ ಇದೆ. ಇಲ್ಲಿ ಆಗಲೇ ನಾನು ಬಾಟಮ್ಸ್ ಆರ್ಡ್ರ್ ಮಾಡಿದ್ನಲ್ಲ, ಸೊ ಅದಕ್ಕೆ ಈ ಥರ ಟಾಪ್ಸು. ಮಾತಾಡ್ತಾನೆ ಇರ್ತಾನೆ ಇವನು. ಸೊ ಇದು ಈ ಥರ ಇನ್ನೊಂದು ಟಾಪು. ಇದರಲ್ಲಿ ಸ್ಟ್ರಾಬೆರಿ ಡಿಸೈನ್ ಇದೆ ನೋಡಿ. ಹಾಂ, ಚೆನ್ನಾಗಿದೆಯಾ? ಓಕೆ, ನೆಕ್ಸ್ಟ್ ಇದೊಂದು. ಓಕೆ, ಎಲ್ಲ ಓಪನ್ ಮಾಡಿದ್ವಾ ಅವಿ? ಎಲ್ಲ ಓಪನ್ ಮಾಡಿದ್ವಾ? ಎಲ್ಲ ತೋರಿಸಿದ್ನಾ? ಓಕೆ, ಎಲ್ಲದೂ ತೋರಿಸಿದ್ದೀನಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಯಾವಾಗ ಹಾಕ್ಕೊತೀನಿ ಏನೋ ಗೊತ್ತಿಲ್ಲ. ಸೊ ಹಾಕೊಂಡಾಗ ಕೋರ್ಸ್ ನೀವು ಫಾಲೋ ಮಾಡ್ತಿದ್ರೆ ನಾನು ಎಲ್ಲ ಗೊತ್ತಾಗುತ್ತೆ ನಿಮಗೂ. ಓಕೆ ಅವಿ, ಬಾಯ್ ಮಾಡ್ಬಿಡ. ಬಾಯ್ ಮಾಡಿಬಿಡು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ಬಾಯ್ ಬಾಯ್.